ಜಾರಿಗೆ ತರಲು ಪ್ರಯತ್ನಿಸುತ್ತಿರುವ ವಕ್ಫ್ ಕಾಯ್ದೆ ತಿದ್ದುಪಡಿ ವಿಧೇಯಕವನ್ನು ಕೆಲವು ತಿದ್ದುಪಡಿ ಅಂಶಗಳು ಮುಸ್ಲಿಂ ಸಮುದಾಯಕ್ಕೆ ಪೂರಕವಾಗಿದ್ದರೂ ವಿವಾದಿತ ಆಸ್ತಿ ಒಡೆತನವನ್ನು ನಿರ್ಧರಿಸುವ ಅಧಿಕಾರವನ್ನು ಸ್ಥಳೀಯ ಜಿಲ್ಲಾಧಿಕಾರಿಗೆ ನೀಡುವಂತಹ ಅಂಶಗಳು ಯಾವುದೇ ಕಾರಣಕ್ಕೂ ಸ್ವೀಕರಿಸುವಂತಹದ್ದಲ್ಲ. ಕಾಯ್ದೆ ತಿದ್ದುಪಡಿಯಲ್ಲಿ ಬರುವಂತಹ ಆಕ್ಷೇಪಾರ್ಹ ವಿಷಯಗಳ ಬಗ್ಗೆ ಈಗಾಗಲೇ ಮುಸ್ಲಿಂ ಸಮುದಾಯ ಇಮೇಲ್ ಚಳವಳಿ ನಡೆಸಿ ಜಂಟಿ ಸಂಸದೀಯ ಮಂಡಳಿಯ ಸಮಕ್ಷಮ ವಿರೋಧ ವ್ಯಕ್ತಪಡಿಸಿದೆ. ಆದರೂ ಕೇಂದ್ರ ಸರ್ಕಾರ ಮುಸ್ಲಿಮರ ಪ್ರತಿಭಟನೆಯನ್ನು ಪರಿಗಣಿಸದೆ ಬಿಲ್ಲನ್ನು ಜಾರಿಗೆ ತರುವುದರ ಬಗ್ಗೆ ಸಂಸತ್ತಿನಲ್ಲಿ ಪ್ರಯತ್ನಿಸುತ್ತಿರುವ ಪ್ರಜಾಪ್ರಭುತ್ವ ವಿರೋಧಿ ನಡೆಯಾಗಿದೆ. ಇದು ಮುಸ್ಲಿಮರ ಧಾರ್ಮಿಕ ವಿಷಯಗಳಲ್ಲಿ ಸರ್ಕಾರ ನೇರವಾಗಿ ಹಸ್ತಕ್ಷೇಪ ನಡೆಸುವ ಹುನ್ನಾರ ಆಗಿರುತ್ತದೆ. ಇದನ್ನು ವಿರೋಧಿಸಿ ಇಂದು ನಾವು ನಮ್ಮ ಧಾರ್ಮಿಕ ಸಂಸ್ಥೆಗಳ ವತಿಯಿಂದ ಸಾಂಕೇತಿಕ ಶಾಂತಿಯುತ ಪ್ರಜಾಸತ್ತಾತ್ಮಕ ಸಂವಿಧಾನಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಯಾವ ಕಾರಣಕ್ಕೂ ವಿವಾದಿತ ವಿಧೇಯಕ ಸಮಗ್ರವಾಗಿ ಚರ್ಚಿಸದೆ ಜಾರಿಗೊಳಿಸುವುದನ್ನು ನಾವು ವಿರೋಧಿಸುತ್ತೇವೆ. ಮುಸ್ಲಿಮರ ಹಕ್ಕು ಆಗಿದೆ. ವಕ್ಫ್ ಮುಸ್ಲಿಮರ ಹಕ್ಕು, ಅದನ್ನು ಕಬಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಾವು ಬಿಡುವುದಿಲ್ಲ, ನಾವು ಕಬಲಿಸಲು ನಾವು ಬಿಡುವುದಿಲ್ಲ. ನಮ್ಮ ಹಕ್ಕು ಕಸಿಯಲು ನಾವು ಸಹಿಸುವುದಿಲ್ಲ. ನಮ್ಮ ಹಕ್ಕು ಕಸಿಯಲು ನಾವು ಸಹಿಸುವುದಿಲ್ಲ. ಯಾವುದು ಜಾರಿಯಾಗಬಾರದು. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳೇ ನಡೆಸುವ ಸರ್ಕಾರ ಪ್ರಜಾಪ್ರಭುತ್ವ. ಇಲ್ಲಿ ಪ್ರಜೆಗಳೇ ಪ್ರಭುಗಳು. ಇಲ್ಲಿ ಸರ್ವರಿಗೂ ಸಹಬಾಲು ಸರ್ವರಿಗೂ ಸಮಬಾಲು ಅನ್ನೋದು ನಮ್ಮ ಸಂವಿಧಾನ. ಅಂಬೇಡ್ಕರ್ ಬರೆದುಕೊಟ್ಟ ವೈವಿಧ್ಯತೆಯಲ್ಲಿ ಏಕತೆಯ ದೇಶವಾಗಿದೆ ನಮ್ಮ ಭಾರತ. ಇಲ್ಲಿ ಇದೀಗ ಕೆಲವು ರಾಜಕೀಯ ಕುತಂತ್ರಗಳಿಂದ ಇಲ್ಲಿನ ವೈವಿಧ್ಯತೆಗೆ ಧಕ್ಕೆ ಬರುವಂತಹ ಕೆಲವು ಸಂವಿಧಾನ ವಿರೋಧಿ ಕಾರ್ಯಗಳನ್ನು ನಡೆಸುವುದು ನಾವೆಂದಿಗೂ ಸಹಿಸಲಾರದು. ವಕ್ಫ್ ಅನ್ನುವುದು ಮುಸ್ಲಿಮರ ಹಿರಿಯರು ಅವರ ಮಸೀದಿಗೆ, ಅನಾಥಾಲಯಕ್ಕೆ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಜನೋಪಯೋಗಿ ಕಾರ್ಯಗಳನ್ನು ನಡೆಸಲು ಸಂವಿಧಾನಬದ್ಧವಾಗಿ ದಾನ ಮಾಡಿದ ಒಂದು ಸ್ವತ್ತಾಗಿದೆ. ಇದರ ಹಕ್ಕು ಮುಸ್ಲಿಮರಿಗೆ ಯಾವಾಗಲೂ ಇರುವುದು. ಇದಕ್ಕೆ ವಿರುದ್ಧವಾಗಿ ಮುಸ್ಲಿಮರ ಪ್ರತಿಭಟನೆಯನ್ನು ಕಡೆಗಣಿಸಿ ಅವರ ಯಾವ ಕೇಳಿಕೆಗೂ ಒಂದು ಇದನ್ನು ಕೊಡದೆ ಇಲ್ಲಿ ನಮ್ಮ ವಿರುದ್ಧವಾಗಿ ಸಂವಿಧಾನ ವಿರುದ್ಧ ಕಾಯ್ದೆಯನ್ನು ಜಾರಿಗೊಳಿಸಲು ಎಂದಿಗೂ ಸಾಧ್ಯವಿಲ್ಲ. ಇದನ್ನು ಮುಸ್ಲಿಮರ ವಿರುದ್ಧವಾಗಿ ಎತ್ತಿಕಟ್ಟುವ ಒಂದು ಹುನ್ನಾರವಾಗಿದೆ. ಬ್ರಿಟಿಷರು ಒಡೆಯಲಿರುವ ನೀತಿಯನ್ನು ಪ್ರದರ್ಶಿಸಿದಂತೆ ಇಂದು ಕೆಲವು ರಾಜಕೀಯ ಕುತಂತ್ರದಿಂದ ನಮ್ಮ ದೇಶದ ಐಕ್ಯತೆಯನ್ನು, ಸೌಹಾರ್ದತೆಯನ್ನು ಒಡೆಯಲು ಕೆಲವರು ಕುತಂತ್ರರು ನಡೆಸುತ್ತಿರುವ ಈ ಕಾರ್ಯಕ್ಕೆ ವಿರುದ್ಧವಾಗಿ ಪ್ರತಿಭಟನೆ ನಡೆಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆದ್ದರಿಂದ ನಮ್ಮ ರಹಮಾನಿಯ ಜುಮಾ ಮಸೀದಿ, ನಮ್ಮ ಧಾರ್ಮಿಕ ಸಂಸ್ಥೆಯ ವತಿಯಿಂದ ನಾವು ಇದೊಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಬಂದ ಸರ್ವರಿಗೂ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಬಿಡೆವು ನಾವು ಬಿಡೆವು. ಭಾರತ ದೇಶದಲ್ಲಿ ವಾಸಿಸುವ ಜನರಾಗಿದ್ದೇವೆ ನಾವು. ಭಾರತ ದೇಶದಲ್ಲಿ ಹಲವು ಧರ್ಮಗಳು, ಹಲವು ಪಂಗಡಗಳು, ಹಲವು ಜಾತಿಗಳು ವಾಸಿಸುವಂತಹ ಒಂದು ಜಾತ್ಯತೀತ ರಾಷ್ಟ್ರ. ಈ ಭಾರತ ದೇಶಕ್ಕೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಕೊಟ್ಟಂತಹ ಒಂದು ಸಂವಿಧಾನ ಜಗತ್ತಿಗೆ ಮಾದರಿಯಾದಂತಹ ಒಂದು ಸಂವಿಧಾನ. ಈ ಸಂವಿಧಾನದಲ್ಲಿ ಎಲ್ಲ ಧರ್ಮೀಯರಿಗೂ ಅವರವರ ಧರ್ಮದ ಆಚರಣೆಗಳನ್ನು ಬದುಕಿಸಿ, ಆಚರಣೆಗಳನ್ನು ಪಾಲಿಸಿ ಬದುಕುವ ಆ ಹಕ್ಕು ಸಂವಿಧಾನ ನೀಡಿದೆ. ಅದರಂತೆಯೇ ಮುಸಲ್ಮಾನರಿಗೆ ಅವರ ಧರ್ಮದ ಆಚರಣೆಯನ್ನು ಪಾಲಿಸಿ ಬದುಕುವ ಹಕ್ಕು ಭಾರತದ ಸಂವಿಧಾನ ನೀಡಿದೆ. ಈಗ ತಾನೇ 1923ರಲ್ಲಿ ಸ್ಥಾಪಿತವಾದಂತಹ ವಕ್ಫ್ ಕಾಯ್ದೆ, ಅದಕ್ಕೆ 1955ರಲ್ಲಿ ಒಂದು ತಿದ್ದುಪಡಿಯನ್ನು ತರಲಾಯಿತು. ಆ ತಿದ್ದುಪಡಿಯಲ್ಲಿ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ, ಯಾವುದೇ ಒಂದು ಧಾರ್ಮಿಕ ಸಂಸ್ಥೆ, ಮಸೀದಿ, ಮದರಸದಂತಹ ಧಾರ್ಮಿಕ ಕಾರ್ಯಕ್ರಮಗಳು
ಅದನ್ನು ತೀರ್ಮಾನ ಮಾಡುವುದು ವಕ್ಫ್ ಸಂಸ್ಥೆಗಾಗಿತ್ತು. ಮತ್ತು ಯಾವುದೇ ಒಂದು ಭೂಮಿಯನ್ನು ವಕ್ಫ್ ನೀಡಿದರೆ, ವಕ್ಫ್ ಎಂದು ಘೋಷಿಸಿದರೆ ಅದರ ಅಧಿಕಾರ ಸಂಪೂರ್ಣವಾಗಿ ಮುಸಲ್ಮಾನರಿಗಾಗಿತ್ತು. ಆ ತಿದ್ದುಪಡಿಯನ್ನು ಈ 1924ರಲ್ಲಿ ತಿದ್ದುಪಡಿ ಹೊರಟಂತಹ ಸರ್ಕಾರದ ನಡತೆಗೆ ಒಂದು ಸಾಂಕೇತಿಕವಾದ ಪ್ರತಿಭಟನೆಯನ್ನು ನಡೆಸುವುದು ನಮ್ಮ ಕರ್ತವ್ಯ. ಅದರಂತೆಯೇ ಇಲ್ಲಿ ಒಗ್ಗೂಡಿದಂತಹ ನಾವು ಆ ತಿದ್ದುಪಡಿಗೆ ವಿರೋಧ ವ್ಯಕ್ತಪಡಿಸುತ್ತಾ ಭಾರತ ದೇಶದಲ್ಲಿ ಭಾರತದ ಕಾನೂನುಗಳನ್ನು ಪಾಲಿಸಿ ಜೀವಿಸುವ ಮುಸಲ್ಮಾನರು ಅವರ ಆಚರಣೆಗೆ ಅನುಗುಣವಾಗಿ ಬದುಕುವ ಹಕ್ಕು ಸ್ವಾತಂತ್ರ್ಯವನ್ನು ನೀಡಿದೆ. ಆ ಸ್ವಾತಂತ್ರ್ಯವನ್ನು ಕಸಿಯಲಿಕ್ಕೆ ಒಂದು ಸರ್ಕಾರ ಪರಿಶ್ರಮಿಸಿದರೆ ಅದನ್ನು ವಿರೋಧಪಡಿಸುವಂತಹ ಹಕ್ಕು ಭಾರತದ ಮುಸಲ್ಮಾನರಿಗಿದೆ. ಆದುದರಿಂದ ಈ ತಿದ್ದುಪಡಿಯಲ್ಲಿ ಪ್ರತ್ಯೇಕವಾಗಿ ಗಮನಿಸಬೇಕಾದಂತಹ ಒಂದು ಕಾರ್ಯ, ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಸಂಸ್ಥೆಯು, ಮಸೀದಿ ಅಥವಾ ಇತರ ಯಾವುದೇ ಸಂಸ್ಥೆಯು ಅದು ಮುಸಲ್ಮಾನರ ಅಧೀನದಲ್ಲಿದ್ದರೆ 1955ನೆಯ ತಿದ್ದುಪಡಿಯಲ್ಲಿ ಅದರ ಸಂಪೂರ್ಣ ಅಧಿಕಾರ ಮುಸಲ್ಮಾನರಿಗಾಗಿತ್ತು. ಅದನ್ನು ತಿದ್ದುಪಡಿ ಮಾಡಿ ಅದರ ಯಾವುದೇ ದಾನ ಮಾಡಿದ ಹಕ್ಕುಪತ್ರ ಇಲ್ಲದಿದ್ದರೆ ಯಾವುದೇ ಮದ್ರಸಾ ಅಥವಾ ಮಸೀದಿ ಅದು ವಕ್ಫ್ ಸೊತ್ತೆಂದು ಪರಿಗಣಿಸಲಾಗುವುದಿಲ್ಲ. ಮತ್ತು ಇದರ ಮೊದಲಂತೆ ಹೆಂಗಸರಿಗೆ ವಕ್ಫ್ ಸಂಸ್ಥೆಯಲ್ಲಿ ಸ್ವಾತಂತ್ರ್ಯವಿರಲಿಲ್ಲ. ಈಗ ತಿದ್ದುಪಡಿ ಮಾಡಿದಂತಹ ಕಾರ್ಯಕ್ರಮದಲ್ಲಿ ಮುಸಲ್ಮಾನರ ಆಸ್ತಿ ಸೊತ್ತಿನಲ್ಲಿ ಇತರ ಧರ್ಮೀಯರಿಗೂ ಪಾಲುದಾರಿಕೆಯನ್ನು ನೀಡುವಂತಹ ಶ್ರಮಗಳು ನಡೆಯುತ್ತಿವೆ. ಇಂತಹ ಕಾರ್ಯಕ್ರಮಗಳಿಗೆ ವಿರೋಧವಾಗಿ ಒಂದು ಸಾಂಕೇತಿಕವಾದಂತಹ ಪ್ರತಿಭಟನೆಯನ್ನು ರಹಮಾನಿಯಾ ಜುಮಾ ಮಸೀದಿ ಪೇಟೆ ಹಾಗೂ ಬುಸ್ತಾನುಲ್ ಉಲೂಮ್ ಅಸೋಸಿಯೇಷನ್ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ. ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಈ ರಹಮಾನಿಯಾ ಜುಮಾ ಮಸೀದಿಯ ಆಡಳಿತ ಸಮಿತಿಯವರಿಗೂ ಹಾಗೂ ಬುಸ್ತಾನುಲ್ ಉಲೂಮ್ ಅಸೋಸಿಯೇಷನ್ ಇದರ ಸಮಿತಿಯವರಿಗೂ ನನ್ನ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇಂತಹ ಪ್ರತಿಭಟನೆಗಳು ಹಲವು ಬಾರಿ ಎಲ್ಲ ಸಂಸ್ಥೆಗಳಲ್ಲಿಯೂ ಬೀದಿಗಳಲ್ಲಿಯೂ ನಡೆಯಲಿ ಎಂದು ಹಾರೈಸುತ್ತಾ ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.